ಆರಾಮೇನಮ್ಮ? ಅಣ್ಣ ಅಣ್ಣ ನಿಮಗೆ ನೇರ ಪ್ರಶ್ನೆ. ಬಿಗ್ ಬಾಸ್ ಹೋಗಿದ್ಲು, ಸಿಕ್ಕಾಪಟ್ಟೆ ಕಾಂಚಲಿ. ಕಾಪಿ ತಗೊಬ್ರೆ ಅಂದ್ರೆ ಸಾಕು, ಯಾಕೆ ಅಂತ ಬೇಸ್ಬಾಯಿಸಿ. ನಾವು ಗೊತ್ತಲ್ಲಣ್ಣ, ಹೋಗಿದ್ ಒಂದು ರಪ್ಪ ಅಂತ ಬಿಟ್ಟೆ, ಸುತ್ತ ಈಗ ರೌಂಡ್ ಹಾಕ ಬಂದ್ಬಿಟ್ಬಿಟ್ರು ಅಣ್ಣ. ಅವತ್ತು ಹೊಡೆದಿರೋ ಏಟ್ಗೆ ಇವತ್ತು ನೋಡಿದೆ ಅವ್ನು ಯಾರೋ ನನ್ನ ಹೆಂಡತಿ ಕಡೆ ಇರ್ಬೇಕಣ್ಣ. ಆಯ್ತು ಇರಪ್ಪ ಹೇಳು. ಆಮೇಲೆ ಪಾತ್ರೆ ತಗೊಂಬಾರೆ ಅಂತ ಅಂದೆ, ಯಾಕೆ ಅಂತ ಬೇಸ್ವಾಯಿಸು. ತಡಿಯಲ್ಲ ಅಣ್ಣ, ಗೊತ್ತಲ್ಲ ಮೊದಲೇ ನಾನು ಎತ್ತು ಮತ್ತೊಂದು ಬಿಟ್ಟೆ. ನೋಡಿ ಇವತ್ತು ಮಾತೇ ಆಡಬಾರ್ದು ಅಂತ ಸುಮ್ಮನೆ ನಿಲ್ಸಿದ್ದೀನಿ ಅಣ್ಣ. ಇದು ನನ್ನ ಪವರು. ಬರೇ ಒಂದು ಚಪ್ಪಾಳೆ. ಇದ್ಯಾಕೆ ಒಡಗಿಡಿತಿ ಹಂಗೆ? ಇಲ್ಲ, ಧೂಳು ಕೂದಿತ್ತು ಒರೆಸ್ತೆ. ಆಮೇಲೆ ಹೇಳು, ಅದೇನೇನು ಹೇಳ್ತಿದ್ದಲ್ಲ ಹೇಳು. ಏನಿಲ್ಲ, ಆಗ್ಲಿಂದ ಅಣ್ಣ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇವಳು ನೋಡಿ ಹೆಂಗೆ, ಇದು ನಾನು. ಏನಿದು? ಇದು ನೀನು ಏನು ತಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು ಇದೀವನಂತೆ. ಕಂಜೂಸ್ ನನ್ನ ಮಗ, ಅದನ್ನು ಹೇಳು. ಬರೀ ಹೊಡೆಯೋದಷ್ಟೇ ಯಾಕೆ ಹೇಳ್ತಿದ್ಯಾ? ನಾನಿವತ್ತು ಮಾತಾಡ್ತಾ ಇದ್ದೆ, ನಮ್ಮ ಚೇತನಣ್ಣ ಬಂದವ್ರೆ ಅಂತ ಮಾತಾಡ್ತಾ ಇಲ್ಲ ಅಣ್ಣ. ಯಾಕೆ ಚೇತನಣ್ಣ ಬೈ? ಅವ್ರು ಸುಮ್ಮನೆ ಒಂದು ಪಾಸ್ ಕೊಡ್ಲಿ, ಇಲ್ಲೇ ಹೊಡೆದು ಬಿಡ್ತೀನಿ ನಾನು. ಅಲ್ಲ, ನಿನ್ನ ಹೆಂಡತಿಗೆ ನೀನು ಹೊಡೆಯಕ್ಕೆ ಆವಣ್ಣ ಯಾಕೆ ಪಾಸ್ ಕೊಡ್ಬೇಕು? ಅವ್ರ ಹೆಸರಲ್ಲಿ ಏನೇ ಇದೆ, ಚೇತನ್ ಅಹಿಂಸಾ ಅಂತ ಇರೋದು. ಯಾರಾದ್ರೂ ಹಿಂಸೆ ಮಾಡ್ತಾರೆ ಏನಣ್ಣ? ಆ ಒಂದು ಕೆಲ್ಸಕ್ಕೆ ನಾನು ಕೈ ಹಾಕಲ್ಲ. ಇವತ್ತು ಇಲ್ಲೇ ಒಂದು ತೀರ್ಮಾನ ಆಗ್ಲಿ. ಏನ್ ತೀರ್ಮಾನ? ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ನಮ್ಮ ಮೂರ್ತಿ ಅಣ್ಣ ಇಲ್ಲೇ ಅವ್ರೆ, ಅವ್ರ ಮುಂದೆ ತೀರ್ಮಾನ ಆಗ್ಲಿ. ನಿಂಗೇನ್ ಬೇಕು ಕೇಳೆ, ನಾನ್ ಕೊಡಿಸ್ತೀನಿ. ಏನ್ ಕೇಳಿದ್ರು ಕೊಡಿಸ್ಬಿಡ್ತೀವಿ ಇವತ್ತು. ನಮ್ಮ ಸ್ಪೀಡ್ ನ್ಯೂಸ್ ಅವ್ರು ಇಲ್ಲೇ ಇಲ್ವಾ? ಅವರೇ ಎಲ್ಲರೂ ಕೊಡ್ತಾರೆ. ನೀನೇನ್ ಕೇಳಬೇಕಾದ್ರೆ ಸ್ಪೀಡ್ ನ್ಯೂಸ್ ಇದ್ರೆ ಅವ್ರು ಕೊಡಿಸ್ತಾರ, ನೀನ್ ತಾನೇ ಕೊಡಿಸ್ಬೇಕಾಗಿರೋದು. ತಮ್ಮ ಚೆನ್ನಾಗಿರ್ಲಿ ಅಂತ ಅಣ್ಣಂದ್ರಲ್ಲಿ ಕುಂತಿಲ್ವಾ? ಹಣ ಕೊಡಲ್ವಣ? ದುಡ್ಡು ಗಿಡ್ ತಂದಿದ್ರ ಇಲ್ವಣ? ತಂದವ್ರೆ, ಕೇಳಿ, ಏನ್ ಬೇಕಾದ್ರೂ ಕೇಳು. ಅಂದ್ರೆ ನಿನ್ನ ಯೋಗ್ಯತೆ ಬೇರೆ ಹತ್ರ ದುಡ್ಡು ಇಸ್ಕೊಂಡ್ ಕೊಡ್ತೀವಿ ಹೊರತು ನೀನೇನ್ ಕೊಡ್ಸಲ್ಲ. ಮನುಷ್ಯ ಸಾಲ ಮಾಡಬಾರ್ದು ಅಂತ ಎಲ್ಲಾದ್ರೂ ಬರ್ಕೊಂಡವ್ರು ಏನಣ್ಣ? ಅಂದ್ರೆ ನೀ ಸಾಲ ಮಾಡಿ ತೀರಿಸ್ತೀಯಾ? ಅಯ್ಯೋ, ಯಾವಾಗ್ಲಾದ್ರೂ ತೀರ್ಸೋದು. ಅವ್ರೇನ್ ಕೇಳ್ತಾರ? ಅವ್ರ ದುಡ್ಡಿದೆ. ಇದೇ ನಿನ್ ಯೋಗ್ಯತೆ. ತೀರ್ಸಕ್ಕಾಗ್ಲಿಲ್ಲ ಅಂದ್ರೂ ಮಾತ್ರ ಆಡ್ತೀಯ. ಇವತ್ತು ಈ ಡಾಬಾಸ್ ಪೇಟೆಯಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ಇಲ್ಲಿರೋರೆಲ್ಲ ನಮ್ಮವರು, ನಮ್ಮ ಅಣ್ಣ ತಮ್ಮದಿರು. ನೀನ್ ಏನ್ ಕೇಳಿದ್ರು ಈಡೇರ್ತೀನಿ, ಕೇಳೆ. ಏನ್ ಕೇಳಿದ್ರು ನಾನು ಇದಕ್ಕೆಲ್ಲ ನಂಬಲ್ಲ. ಯಾಕೆ? ನೀನ್ ಬರೀ ಸುಳ್ಳ ಹೇಳೋದು, ಹೆಂಗ್ ನಂಬಿಡಕ್ಕಾಗುತ್ತೆ? ನಂಬಿಕೆ ಬತ್ತೆ ಅಲ್ವಾ? ನಮ್ಮ ಮೂರ್ತಿ ಹಣ್ಣು ಮೇಲೆ ಆಣೆಗಳು ನೀನ್ ಏನ್ ಕೇಳಿದ್ರು ಈಡೇರ್ತೀನಿ, ಕೇಳೆ. ಆಣೆ ಇಟ್ಟಿದ್ಯಾ? ಬೇಡ. ಮೊದ್ಲೇ ರಾಜ್ಯಾಧ್ಯಕ್ಷರು ಇಲ್ಲಿರೋರೆಲ್ಲ ಒಂದೊಂದು ಏಟು ಅಂದ್ರೆ ನಿನ್ ಮನೆಗೆ ಬರಲ್ಲ. ನಿನ್ಗೆ ಇನ್ನೂ ನಂಬಿಕೆ ಬತ್ತೆ ಇಲ್ಲ. ನಮ್ ಟಗರು ಶಿವನ ಮೇಲೆ ಆಣೆ ಕಣ, ಕೇಳಿ. ನೀನ್ ಏನ್ ಕೇಳಿದ್ರು ಇದೇ ಕ್ಷಣದಲ್ಲಿ ಇದೇ ಸ್ಪಾಟ್ ಅಲ್ಲಿ ಯೂಸ್ ಮಾಡ್ತೀನಿ. ಇನ್ನು ಪೇಮೆಂಟ್ ಆಗಿಲ್ಲ, ಯೋಚನೆ ಮಾಡು. ಯಾರು? ಶಿವಣ್ಣಂದು ಪೇಮೆಂಟ್ ಕೊಟ್ಟಿಲ್ಲ. ಪೇಮೆಂಟ್ ಕೊಡೋರೆ ಅಲ್ಲೇ ಕುಂತವ್ರೆ, ನೀನೇನೇನಿಲ್ಲ. ಹಂಗೆ ಕೇಳೆ. ಸ್ವಲ್ಪ ಉತ್ಸಾಹ ಜಾಸ್ತಿ ಐತೆ ಅಣ್ಣ ಇವತ್ತೆಲ್ರು ನೋಡ್ಬಿಟ್ಟು. ಕೇಳ ಸಂತು, ರೆಡಿನಾ? ಕೇಳೋ ಸಂತು. ವಸ್ತು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಒಂದ್ಸಲ ನಾನು ಎತ್ಕೋ ಸಂತು. ಎತ್ಕೋ ಸಂತು. ಅಣ್ಣ, ಯಾವನ್ನಾದ್ರೂ ರೋಡ್ ರೋಲರ್ನ ಲಿಫ್ಟ್ ಮಾಡ್ತಾನಣ್ಣ? ಎತ್ತಕ್ಕೆ 1 kg ಅವಳಣ್ಣ, 1.5 ಕ್ವಿಂಟಲ್ ಅವಳಿಗೆ ಹೆಂಗಣ್ಣ ಎತ್ತದು? ನನ್ನ ಹೆಂಡತಿನೇ ಬೆಂಕಿ ಅನ್ಕೊಂಡೆ, ನನ್ನ ಪಕ್ಕದಲ್ಲಿದ್ದಾಗ ಆಗ್ತಾ ಇದೆಯಲ್ಲ. ಇವ್ನು ಯಾರೋ ನನ್ನ ಆಪೋಸಿಟ್ ವ್ಯಕ್ತಿ ಅನ್ಸುತ್ತಣ್ಣ. ನಾನು ಬಾಯ್ಲಿ ರೋಡ್ ರೋಲರ್ ತರ ಇದ್ದೀನಿ. ನಾವೇನು ಸ್ಲಿಮ್ ಆಗಿದ್ದೀರಾ, ಎಕ್ಸೆಲ್ ಸೂಪರ್ ಗಾಡಿ ಅನ್ಕೊಬಿಟ್ಟ. ಹೊಟ್ಟೆ ನೋಡು 3 ಅಡಿ ಮುಂದಕ್ಕದೆ. ಫಸ್ಟ್ ಮಾತಾಡು. ಇವತ್ತು ನನ್ನ ಮರ್ಯಾದೆ ಪ್ರಶ್ನೆ. ಇವತ್ತು ಬರ್ಕಡೆ ಎಲ್ಲಿಗೆ? ಇವತ್ತು ಬರ್ಕಡೆ. ಇವತ್ತು ನಾನು ಹೆಂಡ್ತಿನ ಎತ್ತುತ್ತೀನಿ. ಸಲಗ ಸೂರ್ಯಣ್ಣ ಬರೀ ಸಾಥ್ ಕೊಡಿ, ಇವತ್ತು ನಾನು ಹೆಂಡ್ತಿನಿ ಎತ್ತೀನಿ. ಸದ್ಯ ಸಲಗ ಸೂರ್ಯಣ್ಣ ನೀನು ಬಾ ಅಂತ ಏನೋ ಅಂತ ಎದ್ರಿಕೊಂಡೆ. ನಾನು ಎತ್ತುವಾಗ ಅವ್ರೇನು ಮಾಡ್ತಾರೆ? ಹೀರೋಯಿನ್ ಬಂದಿಲ್ವ, ಹೀರೋಯಿನ್ ಎತ್ತಾರೆ. ಅಪ್ಪ ಕ್ಯಾಮ್ರಾಮನ್, ಒಂದು ಸ್ವಲ್ಪ ಆ ಕಡೆ ಹೋಗಿ ನಾನು ಹೆಂಡ್ತಿ ಎಸಿತೀನಿ. ಬಿದ್ದಿದ್ದು ಆಂಬುಲೆನ್ಸ್ ಹೋದಿ. ಆಮೇಲೆ ಅಪ್ಪ ಫಸ್ಟ್ ಬರೀ ಬಿಡದೆ ಆಯ್ತು ಆಗ್ಲಿಂದ. ಮೂರ್ತಿ ಅಣ್ಣ ಒಂಚೂರು ಪಕ್ಕದ ಚೇರ್ಗೆ ಹೋಗಿ ಅಲ್ಲಿಗೆ ಎಸ್ಬಿಡ್ತೀನಿ. ಮೊದಲೇ ನನ್ನ ಹೆಂಡ್ತಿ ಬರ್ರಿ ಜೋಶು. ಸುಮ್ಕಿದ್ದೆ ತಾನೆ, ನಾನು ಬಗ್ದಾಗ್ಲೇ ಬೆಂಕಿ ಹಾಕ್ಬೇಕಾ? ನಾನು ನೋಡ್ತಾ ಇದ್ದೀನಿ, ಏನೋ ಒಂದು ಶಕ್ತಿ ತಗೊಳಂದ್ರೆ ಅಡಿಯಿಂದ ಬೆಂಕಿ ಹಾಕ್ತಾವನಲ್ಲಣ್ಣ. ಹಿಂಗೆ ಬರ್ಲಿ
ಸುಮ್ಕಿರ ಟುಸ್ ಪಟಾಕಿ ಅಂತ. ಅಣ್ಣ ಏನಣ್ಣ ಅಳ್ಳಾಡ್ಸಕ್ಕಾಯ್ತಾ ಇಲ್ಲ, ಒಳ್ಳೆ ಕೊಂಟಾದಂಗೆ ಆಗ್ಬಿಟ್ಟವಳಣ್ಣ. ಮತ್ ದೊಡ್ಡದಾಗ ಆಣೆ ಇಟ್ಟೆ ಅವಾಗ ಚೆನ್ನಾಗಿತ್ತ. ನಿಂಗೆ ತಾಕತ್ತಿದ್ರೆ ನೀನ್ ಎತ್ತ ನೋಡೋಣ. ನಿನಗೆ ಏನ್ ಬೇಕಾದ್ರೂ ಕೇಳು ಅಂದ್ಬಿಟ್ಟು ಇವಾಗ ನಾನೇ ಎತ್ಕೋಬೇಕಂತ ಇದ್ದೀನ. ನಾನ್ ನಿನ್ ಎತ್ಕತೀನಪ್ಪ, ಎತ್ಕೊಂಡ್ರೆ ನಾನು ಬೇರೆ ಆಸೆ ಕೇಳ್ತೀನಿ, ಅದು ಈಡೇರಿಸ್ತೀಯ? ಮೂರ್ತಿ ಹಣ್ಣು ಮೇಲೆ ಆಣೆಗಳು ಈಡೇರ್ತೀನಿ ಕೆಡೆ. ನಿನಗೆ ಭಾರಿ ಉತ್ಸಾಹ ಜಾಸ್ತಿ ಆಯ್ತು ಇವತ್ತು ನಿಂತ್ಕೊ. ಎತ್ತದಾದ್ರೆ ಎತ್ತೋದಿಲ್ಲ, ಸೋತೆ ಅಂತ ಹೋಯ್ತಾರೆ ಅಷ್ಟೇ. ಯಾರು ಕೂಗ್ಬೇಡಿ, ಎತ್ತು ಬಿಡ್ತಾಳೆ. ಇಲ್ಲಿ ನಾನು ಹೆಂಡತಿ ಒದಿ ಹತ್ಕೋ ಒಂದು ಬೆಂಕಿ ಹಾಕತ್ಕೋ. ಈಗ ಕೇಳ್ತಾವ್ರ ಈ ಬೆಂಕಿ ಯಾರಾದ್ರೂ? ಯಾರು ಕೂಗ್ಬೇಡಿ, ಯಾರು ಅಣ್ಣ ನನ್ನ ಹೆಂಡತಿ ಎತ್ತಿದ್ಲು ಅನ್ಕೊಂಡ್ರ ನಾನೇ ನೆಗದೆ ಅಷ್ಟೇ. ಯಾಕೆ ಗೊತ್ತಾ? ಹೆಣ್ಮಕ್ಳು ಗೆಲ್ಬೇಕು. ಬರ್ಲಿ ಹೆಣ್ಮಕ್ಳಿಗೆ ಒಂಚೂರು ಚಪ್ಪಾಳೆ. ಹಾ ಹೌದು, ಹೆಣ್ಮಕ್ಳು ಗೆಲ್ಬೇಕು ತಾನೆ. ಮತ್ ಬಾ ಒಂದ್ಸಲ ಎತ್ತು ನೋಡ. ಏನೋ ಮೂರ್ತಿ ಹಣ್ಣು ಹುಡುಗರು ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಂತು ಬಿಟ್ಟವ್ರೆ. ಟಗರು ಶೂಲ್ ಮೇಲೆ ಬೇರೆ ಆಣೆ ಬಡಗಿದ್ದೀನಿ. ಪೇಮೆಂಟ್ ಕೊಡಗಿಡ್ದು ಹೋಗ್ಬಿಟ್ಟರು. ಒಂದ್ಸಲಿ ಉಸಿರು ಬಿಟ್ಬಿಟ್ಟು ನೆಗ್ಗೆ. ಮತ್ತೆ ಎರಡನೇ ಆಸೆ ಈಡೇರಿಸ್ಬೇಕಲ್ಲ. ಟಗರು ಶೂ ಮೇಲೆ ಆಣೆಗಳು ಈಡೇರ್ತೀನಿ, ನೀನ್ ನೆಗ್ಗೆ ಇದೆ ಮತ್ತು. ಹಾ ಅಣ್ಣ, ಇವತ್ತು ನಾನು ಹೆಂಡ್ತೀನಿ ಎತ್ತುತ್ತೀನಿ. ಸ್ಪೀಡ್ ನ್ಯೂಸ್ ಹೆಡ್ಲೈನ್ಸ್ ಅಲ್ಲಿ ಬರಲಣ್ಣ. ಹಾ ಅಣ್ಣ, ನನ್ನ ಬಗ್ಗದಾಗ್ಲೇ ಬೆಂಕಿ ಹಾಕ್ತೀನಿ ನೋಡ. ಅವ್ನು ಯಾರೋ ನನ್ನ ಹೆಂಡತಿ ಕಡೆ ಇರ್ಬೇಕು ಅನ್ಸುತ್ತೆ. ಬರ್ಲಿ ಜೋಶು. ಇಷ್ಟೆಲ್ಲ ನಾವು ಮಾಡ್ಬೇಡ. ಅಲ್ಲ ಇಲ್ಲಿ ನಮ್ಮ ಮೂರ್ತಿ ಹಣ ಕುಂತಿದ್ರಲ್ಲ, ಎಲ್ಲೋದ್ರು ನಾಯಿ ಅವ್ರು ಅಲ್ಲಿ ಕೂತಿರೋದು. ಇವನೇನ್ ನನ್ನ ಹೆಂಡತಿನ ಗೊಂಬೆ ಅನ್ಕೊಬಿಟ್ಟಾನ. ಗೊಂಬೆ ಎಲ್ಲ ಕಣ, ರೋಲರು. ಆಗಲ್ಲ ಅಣ್ಣ, ಆಗ್ಲೇ ಆಗ್ತಿಲ್ಲ. ಬೇಡ ಕಣ್ರು, ನೀವು ಒನ್ಸ್ ಮೋರ್ ಅಂದ್ರೆ ನಾನು ನೋ ಮೋರ್ ಕಣ. ನನ್ನ ಹೆಂಡತಿ ಎತ್ತದ್ರಲ್ಲ, ಚಿಕ್ಕ ಮಕ್ಳಿಗೆ ಏನಣ್ಣ ಖುಷಿ, ಅವ್ರಿಗೇನೋ ಖುಷಿ. ಹೋಗಿ ಬೇಡ, ಒಂದು ಕೆಲಸ ಮಾಡ್ರ, ಬಾರ ನೀನೇ ಮನೆ ಕಡೆ ನನ್ನ ಹೆಂಡತಿ ತುಳ್ಕೊಬಿಡ್ತಾಳೆ. ಸರಿ ಆಯ್ತು ಅಣ್ಣ, ನಿಮ್ಮ ಆಣೆ ಮಡಗಿದ್ಕೆ ಈಡೇರಿಸಿದ ಟಗರು ಶುಭ ಮುಗಿಸಿದೀನಪ್ಪ. ಅದು ಒಂದಕ್ಕೆ ಎರಡಕ್ಕೆ ಮಾಡ್ಕೊಂಡ ಕೇಳೋದಿಲ್ವ ಅದನ್ನ? ಏನು ಎರಡಕ್ಕೆ ಕೇಳ ಕೇಳು ಆಣೆ ಮಡಗಿದ್ಯಲ್ಲ ಸಂತು. ಮುಂಗಾರು ಮಳೆ ಸಿನಿಮಾ ನೋಡ್ದಾಗ್ಲಿಂದ ಇನ್ನೊಂದ್ಸಲಿ ನೋಡ್ಬೇಕಾ? ಇಲ್ಲ, ನೀನ್ ಗಣೇಶ ತರ ಒಂದ್ಸಲ ಮಲ್ಕೋ, ನಾನು ಪೂಜಾ ಗಾಂಧಿ ತರ ಒಂದ್ಸಲ ನೀನ್ ಅದೇ ಮೇಲೆ ಕಾಲಿಟ್ಬಿಡ್ತೀನಿ. ಅಣ್ಣ ಚೇತನಣ್ಣ, ಇವಳು ಪೂಜಾ ಗಾಂಧಿ ಅಂತ ಅದ್ಯಾವ ಬ್ಯಾಂಕಲ್ಲಿಂದ ಕಾಣ್ತಾವಳಣ್ಣ. ಒಳ್ಳೆ ಬಾಂಡ್ಲಿಗೆ ತರದು ಉರಿದಿಟ್ರು ಹೊಂದಿತಾರ ಅವಳೆ. ಇವಳು ಪೂಜಾ ಗಾಂಧಿ ಅಂತೆ. ಕನಸು ಕಾಣ್ಬೇಕು, ಒಂದು ಇತಿಮಿತಿ ಇರ್ಬೇಕಣೆ. ನಾನು ಹುರ್ದಿಟ್ರ ಹೊಂದಿದ್ದಾಗಿದ್ದೀನಿ. ನೀನು ಗೋಲ್ಡ್ ಸ್ಟಾರ್ ಗಣೇಶ್ ಸರ್ ಮಗ ನೋಡ್ಕೊಂಡಿದ್ದೆ ಕನ್ನಡದಲ್ಲಿ. ಹುರ್ದಿಟ್ರ ಹಾಳಾಡಿ ಸೀದೋಗಿರೋ ಹೊಂದಿ ಇದ್ದಾಗಿದ್ಯಾ. ಎಲ್ಲಿ ಕುಂತಿರೋ ಯಾರಾದ್ರೂ ಒಬ್ರು ಕೈ ಹತ್ರಿ ಇಲ್ಲೇ ಮಲ್ಕೊಬಿಡ್ತೀನಿ. ಅಣ್ಣ, ಇಲ್ಲಿರೋರಲ್ಲ, ಹಿಂದೆ ಇರೋರು ಎಲ್ರು ಎತ್ಬಿಟ್ಟವ್ರಣ್ಣ ಕೈ. ಎಲ್ಲಿ ಕುಂತಿರೋ ನಮ್ಮ ಅಣ್ಣಂದ್ರೆ ಯಾರಾದ್ರೂ ಒಬ್ರು ಎತ್ರಿ ಇಲ್ಲೇ ಮಲ್ಕೊಬಿಡ್ತೀನಿ. ಅಣ್ಣ, ಯಾರಾದ್ರೂ ಎತ್ಲಿ, ನೀವ್ ಎತ್ಬಿಟ್ರಲ್ಲ. ಅವ್ರ ಮೇಲೆ ತಾನೇ ಆಣೆ ಇಟ್ಟಿರೋದು, ಅವ್ರು ಚೆನ್ನಾಗಿರ್ಬೇಕು ತಾನೆ ಆಣೆ ಹಿಡ್ದು. ನಮ್ ಸಲಗ ಸೂರ್ಯಣ್ಣ ಕೈ ಎತ್ಲಿ ಕಣ, ಇಲ್ಲೇ ಮಲ್ಕೊಬಿಡ್ತೀನಿ. ನೋಡ್ದ, ಅವರು ಎದ್ದಿದ್ದವ್ರೆ ಪಾಪ ಭಯ. ನೆಕ್ಸ್ಟ್ ನೀವು ಮಾಡಿ ಅಣ್ಣ ಅಂತ ಹೇಳಿ ಕರಿತೀವಿ ಅಂತ. ಸರಿ, ನಮ್ ಚೇತನಣ್ಣ ಕೈ ಎತ್ಲಿ ಇಲ್ಲೇ ಮಲ್ಕೊಬಿಡ್ತೀನಿ. ಬಿಡೋಣ, ಬೇಡ ಹಿಂಸ ಅಂತ ಹೆಸರು ಇಟ್ಕೊಂಡಿದ್ರಿ, ಯಾಕೆ ಬೇಕು? ಅವಳು ತುಳಿದ ಮೇಲೆ ನೀವೇ ನಾನು ಕರ್ಕೋಬೇಕಾಯ್ತು. ಬೇಕಾ? ಆಗಲ್ಲ ತಾನೆ, ಆಗಲ್ಲ ನಿನ್ಗೆ. ಆಣೆ ಮಾಡಿಬಿಟ್ಟಿದ್ದೀನಲ್ಲ ಮತ್ತೆ
ಸರಿ ಹಾಕಪ್ಪ, ಮ್ಯೂಸಿಕ್ ಇದ್ರೆ ಹಾಕಪ್ಪ, ಮುಂಗಾರು ಮಾಡೋದು. ಎಲ್ರು ಬಿಜಿ ಅವ್ರೆ. ಅಣ್ಣ ಇದು ಬೇಕಣ್ಣ, ಇದು ಹೆಂಗೆ ಹೇಳ್ತದೆ ಅಣ್ಣ. ಅವಳೇನು ಹೂತಾರ, ಅವಳಣ್ಣ ಹೂಕೋಸ್ತಾರ ಅವಳೆ. ನೋಡು ನನ್ನ ಬಗ್ಗೆ ಜಾಸ್ತಿ ಒಂದು ಕೆಲಸ ಮಾಡಿ, ಟಗರು ಶಿವ, ನನ್ನ ಖರ್ಚೋದ್ ಬದಲು ಇನ್ನೊಂದು 6 ಬೆಂಕಿ ಖರ್ಚಿದ್ರೆ ಅವೇ ಮಾಡ್ಕೊತಿದ್ವಲ್ಲ. ಎಲ್ಲ ಪಕ್ಕದಲ್ಲೇ ಬೆಂಕಿ ಆಗ್ತಾವ. ನಾನು ಯಾರು ಆ ಕಡೆ ಕುಂತಿರೋನು? ಬೇಗ ಹಾಂ, ಓಕೆ ಓಕೆ, ರೆಡಿಯಾ? ರೆಡಿ ರೆಡಿ. ಹಾಂ ಬೇಗ ಬಂದ್ಬಿಡು. ಅಣ್ಣ ನಿಲ್ಸ, ಅಣ್ಣ ನಿಲ್ಸ ಸಾಂಗ. ಅವನ ಯಾರ ಹಾಕ್ಬಿಟ್ಟು ಬೀಡಿ ಗಿಡಿ ಸೇದಕ್ಕೆ ಹೋಗವನೇನು, ಸ್ಟಾಪೇ ಮಾಡ್ತಾ ಇಲ್ಲ ಸಾಂಗ. ಕನ್ನಡ ಹೊರಗಡೆಯಿಂದ ನನ್ನ ಹೆಂಡತಿ ಒಳಗೆ ಕೊಳ್ಳಿದ್ದೇವ ಕಣ್ಣ ಕಟ್ತೋಳು. ಆಗ್ಲೇ ನೋಡ್ತೀನಿ, ಹಿಂಗೆ ಜಾಸ್ತಿ ಮಾತಾಡಿದ್ರೆ ಈಗ ಮುಂಗಾರು ಮಳೆ, ನೆಕ್ಸ್ಟ್ ಭಕ್ತ ಕುಂಬಾರ. ಅಯ್ಯಯ್ಯ ಬೇಗ ಬಂದ್ಬಿಡ, ಹಾಕ ಮ್ಯೂಸಿಕ್. ರೆಡಿ? ಯಾರು? ನಿನ್ನ ಅಭಿಮಾನಿಗಳು ಪಾಪ ನೋಡಿ ಎಲ್ಲ ಕಡೆ. ಅಪ್ಪ ಏನು ಒನ್ಸ್ ಮೋರು ಗಂಡ ಹೆಂಡತಿ ಕತೆ ಕೇಳಕ್ಕೆ ಹಂಗೆ ನಿಂತ್ಕೊಂಡಿದ್ದೀರೋ ನೋಡೋದೇ ಖುಷಿ. ಒಂದು ಮನೆ ಹೊಡೆದು 3 ಬಾಗ್ಲಾಗದು ಹೆಂಗ್ ನೋಡ್ತಾ ಇದೀಯಾಕ? ಅದ್ಭುತ. ಸಂತೋಷ್, ನಿಂಗೊಂದು ಗೊತ್ತಾ? ಏನು? ಆಸೆ ತೀರ್ಸಿದ್ದಿನ ದೇವ್ರಿಗೊಂದು ಅರ್ಕೆ ಕಟ್ಕೊಂಡಿದ್ದೆ, ತೀರ್ಸ್ತೀನಿ ಅಂತ. ಏನಂತ? ನನ್ನ ಗಂಡನ ನಾಲ್ಗೆ ಮೇಲೆ ಕರ್ಪೂರ ಹಚ್ತೀನಿ ಅಂತ. ನಾಲ್ಗೆ ಮೇಲೆ? ಎಲ್ಲರ ಹೆಂಡರು ಗಂಡ ಬೆಳಗ್ಲಿ, ಒಳ್ಳೆ ನಂದಾದೀಪ ಥರ ಆಗ್ಲಿ ಅಂದ್ರೆ ನನ್ನ ಬಾಳಿಗೆ ಕೊಳ್ಳಿದೇವ ಆಗ್ಬಿಟ್ಟವಲ್ಲ ನಾನು. ನೀನು ಬೆಳಗ್ಲಿ ಅಂತ ಮತ್ತೆ ಹೇಳ್ತಾ ಇರೋದು, ಒಂದು ಕರ್ಪೂರ ಹಚ್ಬಿಡ್ತೀನಿ ಅಂತ. ಕರ್ಪೂರವ ತೆಗೆದು ಪುಟ್ಟ ಅಂದ್ರೆ ಅಣ್ಣ ಇನ್ನು ನನ್ನ ಕಲ್ ತಡೆ ಕಟ್ಟಲ್ಲ, ಪಾಸ್ ಕೊಡೋಣ. ಅಲ್ಲ ನೀ ಪಾಸ್ ಕೊಡೋಣ. ಅವ್ರ್ಯಾಕೆ ಪಾಸ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಅವರೇ ಅಲ್ವ ಅಧ್ಯಕ್ಷರು, ಆಮೇಲೆ ಕೇಸ್ ಹಾಕ್ಬಿಟ್ರು ಅಂತ ಭಯ. ಏನಪ್ಪ ಅಲ್ಲೊಬ್ರು ಅಧ್ಯಕ್ಷರವ್ರ? ಓ ಅಲ್ಲೇ ಇರೋ, ನೆಗ್ಗಿಗೆ ಬಂದ್ಬಿಟ್ಟು ಆಮೇಲೆ ಕನ್ಫ್ಯೂಸ್ ಮಾಡ್ಕೊತಾರೆ. ಚೀತು ಸಂಘ ಸೂಟಬಲ್ ಕಂಡ್ರೆ ನಿಮಗೆ. ಆಯ್ತಿಲ್ಲ, ಏನೋ ಮಾತಾಡ್ತಿದ್ದೀನಿ ತಡಿ, ಆಮೇಲೆ ಬರೀ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಬರಲಿ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು.